ಎಲ್ಲರಿಗೂ ನಮಸ್ಕಾರ. ನಿಮ್ಮ ದಿನ ಚೆನ್ನಾಗಿರಲಿ ಎಂದು ಭಾವಿಸ್ತೀನಿ. ಇಂದು ನಾನು ಲುಕಪ್ ಮತ್ತು ಮಾಸ್ಟರ್ ಡೀಟೇಲ್ ರಿಲೇಶನ್‌ಶಿಪ್‌ಗೆ ಡಿಫರೆನ್ಸ್ ಏನು ಮತ್ತು ನಾವು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಎಂದು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಹಾಗಾದರೆ ಹೋಗಂಬರ್ರಿ. ಮತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಆದ್ದರಿಂದ ಇವಾಗ ನಾವು ಸೇಲ್ಸ್‌ಫೋರ್ಸ್ ಆರ್ಗ್‌ನಲ್ಲಿ ಲಾಗ್ಡ್ ಇನ್ ಆದಮಾಕ ಮತ್ತು ನಾನು ಕ್ರಿಯೇಟ್ ಮಾಡೋ ಲುಕಪ್ ಸಿನಾರಿಯೋಗೆ ವಿವರಿಸ್ತೀನಿ. ಬೇಸಿಕಲ್‌గా ಇದು ಲುಕಪ್ ಮತ್ತು ಮಾಸ್ಟರ್ ಡೀಟೇಲ್ ರಿಲೇಶನ್‌ಶಿಪ್ ಇದು ಎರಡು ಬಂತು ಒನ್ ಟು ಮೆನಿ ರಿಲೇಶನ್‌ಶಿಪ್ಸ್‌ನಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡುತ್ತೀವಿ. ಆದರೆ ನಮಗೆ ಎರಡು ಆಬ್ಜೆಕ್ಟ್ಸ್ ಅವ. ಒಂದು ಆಬ್ಜೆಕ್ಟ್ ಬಂತು ಸ್ಟೂಡೆಂಟ್ ಆಬ್ಜೆಕ್ಟ್. ಈಗ ನಾನು ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋಗುತ್ತೀನಿ. ಇದು ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋದಮಾಕ ಇಲ್ಲಿ ಸೆಟಪ್ ಆಬ್ಜೆಕ್ಟ್ ಮ್ಯಾನೇಜರ್ ಪಕ್ಕಿಗೆ ಇದ್ದ ರೈಟ್ ಸೈಡ್ನಲ್ಲಿ ಕ್ವಿಕ್ ಫೈಂಡ್ ಬಾಕ್ಸ್ನಲ್ಲಿ ಸ್ಟೂಡೆಂಟ್ ಅಂದು ಬರ್ತೀನಿ. ಸ್ಟೂಡೆಂಟ್ ಇಲ್ಲಿ ಕೆಳಗೆ ನೀವು ನೋಡೋచ్చు ಸ್ಟೂಡೆಂಟ್ ಆಬ್ಜೆಕ್ಟ್ ಮತ್ತು ನಮ್ಮಲ್ಲಿ ಇದ್ದ ಇನ್ನೊಂದು ಆಬ್ಜೆಕ್ಟ್ ಬಂತು ಬುಕ್ ಆಬ್ಜೆಕ್ಟ್. ಇಲ್ಲಿ ನೀವು ಒಂದು ಬುಕ್ಸ್ಗೆ ಸಂಬಂಧಿತ ಕಸ್ಟಮ್ ಆಬ್ಜೆಕ್ಟ್ನ ನೋಡೋచ్చు. ಆದ್ದರಿಂದ ನಾನು ಒಂದು ಬುಕ್ ಆಬ್ಜೆಕ್ಟ್ಗೆ ಲುಕಪ್ ಫೀಲ್ಡ್ತನ ಕ್ರಿಯೇಟ್ ಮಾಡುತ್ತೀನಿ. ಅಂದರೆ ಇದು ಬಂತು ಸ್ಟೂಡೆಂಟ್ ಆಬ್ಜೆಕ್ಟ್ಗೆ ಲಿಂಕ್ ಆಗಿ ಇರ್ತದ. ಇವಾಗ ನಮ್ಮ ಸ್ಟೂಡೆಂಟ್ ಆಬ್ಜೆಕ್ಟ್ಗೆ ಹೋಗಿದರೆ ಇಲ್ಲಿ ನಾವು ಸ್ಟೂಡೆಂಟ್ಸ್ಗೆ ಸಂಬಂಧಿತ ರೆಕಾರ್ಡ್ಸ್ ಡೀಟೇಲ್ಸ್ನ ನಮ್ಮಲ್ಲಿ ಅವ ಒಂದು ನೋಡೋచ్చు. ಮತ್ತು ನಾನು ಬುಕ್ಸ್ ಆಬ್ಜೆಕ್ಟ್ಗೆ ಹೋಗಿದರೆ ನಂತರ ಇಲ್ಲಿ ಬುಕ್ ಆಬ್ಜೆಕ್ಟ್ ಸಂಬಂಧಿತ ಡೀಟೇಲ್ಸ್ನ ನಾವು ನೋಡುತ್ತೀವಿ. ಆದ್ದರಿಂದ ನಾವು ಲುಕಪ್ ರಿಲೇಶನ್‌ಶಿಪ್ ತೋನ ಒಂದು ಬುಕ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡುತ್ತೀವಿ. ಇವಾಗ ನಾವು ಬುಕ್ನಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ಫೀಲ್ಡ್ಸ್ ಆ್ಯಂಡ್ ರಿಲೇಶನ್‌ಶಿಪ್‌ಗೆ ಹೋಗುತ್ತೀವಿ ಮತ್ತು ಇಲ್ಲಿದ್ದ ನ್ಯೂ ಬಟನ್ನಲ್ಲಿ ಕ್ಲಿಕ್ ಮಾಡುತ್ತೀವಿ. ಬೇಸಿಕಲ್‌గా ಲುಕಪ್ ರಿಲೇಶನ್‌ಶಿಪ್ ಬಂತು ಒಂದು ಆಬ್ಜೆಕ್ಟ್ಲಿದ್ದ ಇನ್ನೊಂದು ಆಬ್ಜೆಕ್ಟ್ಗೆ ಲಿಂಕ್ ತೋನ ರಿಲೇಶನ್‌ಶಿಪ್ ಕ್ರಿಯೇಟ್ ಮಾಡುತ್ತದ. ಇದ್ರ ಅರ್ಥ ಬಂತು. ಇವಾಗ ಆದರೆ ನಾವು ಒಂದು ಲಿಂಕ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೋತಿದ್ದೀವಿ. ಅವಾಗ ನಾವು ಒಂದು ಲುಕಪ್ ರಿಲೇಶನ್‌ಶಿಪ್ನ ಕ್ರಿಯೇಟ್ ಮಾಡುತ್ತೀವಿ. ಇದು ರಿಲೇಶನ್‌ಶಿಪ್ ಫೀಲ್ಡ್ ಬಂತು ಯೂಸರ್ಗೆ ಪಾಪಪ್ ಲಿಸ್ಟ್ನಲ್ಲಿದ್ದ ವ್ಯಾಲ್ಯೂನ ಸೆಲೆಕ್ಟ್ ಮಾಡಿ ಲುಕಪ್ ಐಕಾನ್ಗೆ ಸೆಲೆಕ್ಟ್ ಮಾಡಲಿಕ್ಕೆ ಇರ್ತದ. ಆದ್ದರಿಂದ ಬುಕ್ ರೆಕಾರ್ಡ್ನ ಕ್ರಿಯೇಟ್ ಮಾಡುವಾಗ ಒಂದು ಲುಕಪ್ ಐಕಾನ್ ಇರ್ತದ. ಆದ್ದರಿಂದ ನೀವು ಇದು ಲುಕಪ್ ಐಕಾನ್ನ ಕ್ಲಿಕ್ ಮಾಡಿದಾಗಲೆಲ್ಲ ಅವೈಲೇಬಲ್ನಾಗಿದ್ದ ಸ್ಟೂಡೆಂಟ್ ರೆಕಾರ್ಡ್ ಲಿಸ್ಟ್ನ ಪಾಪಪ್ ಮಾಡುತ್ತದ. ನೀವು ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ರೆಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದರಿಂದ ಬುಕ್ ರೆಕಾರ್ಡ್ಸ್ ಬಂತು ಆರ್ಟಿಕಲ್ ಬುಕ್ ರೆಕಾರ್ಡ್ಗೆ ಲಿಂಕ್ ಆಗಿ ಇರ್ತದ. ನಂತರ ಫರ್ದರ್ಗೆ ಅದು ಇನ್ನೊಂದು ಆಬ್ಜೆಕ್ಟ್ಗೆ ಲಿಸ್ಟ್ನಾಗಿದ್ದ ಸೋರ್ಸ್ ಎಂದು ಹೇಳುತ್ತದೆ. ಹಾಗಾದರೆ ನೀವು 5 ಬುಕ್ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡುತ್ತೀರಿ. ಆದ್ದರಿಂದ ನೀವು ಎಲ್ಲ 5 ಬುಕ್ ರೆಕಾರ್ಡ್ಸ್ಗೆ ಒಂದು ಸ್ಟೂಡೆಂಟ್ ರೆಕಾರ್ಡ್ಗೆ ಸೆಲೆಕ್ಟ್ ಮಾಡೋచ్చు. ಇದು ಬಂತು ರಿಕ್ವೈರ್ಮೆಂಟ್ ಮ್ಯಾಗ ಡಿಪೆಂಡ್ ಆಗಿ ಇರ್ತದ. ಅದಕ್ಕಾಗಿಯೇ ಇದನ್ನು ಒನ್ ಟು ಮೆನಿ ರಿಲೇಶನ್‌ಶಿಪ್ ಎಂದು ಅಂತಾರ. ಆದರೆ ಇವಾಗ ನಾವು ಇದನ್ನು ಕ್ರಿಯೇಟ್ ಮಾಡುತ್ತೀವಿ. ಇಲ್ಲಿದ್ದ ಲುಕಪ್ ರಿಲೇಶನ್‌ಶಿಪ್ನ ಸೆಲೆಕ್ಟ್ ಮಾಡುತ್ತೀವಿ. ತದನಂತರ ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡುತ್ತೀವಿ. ಈಗ ನಾವು ಇದು ಲುಕಪ್ ರಿಲೇಶನ್‌ಶಿಪ್ ಬಂತು ಯಾವುದೇ ಆಬ್ಜೆಕ್ಟ್ಗೆ ಸಂಬಂಧ ಎಂದು ಚೂಸ್ ಮಾಡಬೇಕು ಮತ್ತು ನಾವು ಸ್ಟೂಡೆಂಟ್ಸ್ನ ರಿಫರೆನ್ಸ್ನಾಗ ತಗೊಂತಿದ್ದೀವಿ. ಆದ್ದರಿಂದ ನಾವು ಇದು ಸ್ಟೂಡೆಂಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡುತ್ತೀವಿ ಮತ್ತು ನೆಕ್ಸ್ಟ್ ಆಬ್ವಿಯಸ್‌గా ಬುಕ್ ಆಬ್ಜೆಕ್ಟ್ನಲ್ಲಿ ಡಿಸ್ಪ್ಲೇ ಆಗ ಲುಕಪ್ ಫೀಲ್ಡ್ ರಿಲೇಶನ್‌ಶಿಪ್ನ ನೇಮ್ ಮಾಡಬೇಕು. ನೀವು ಯಾವುದೇನ ಹೆಸರು ಇಕ್ಕೊಳచ్చు. ನಾನು ಅದೇ ಸ್ಟೂಡೆಂಟ್ ಹೆಸರು ಇಕ್ಕುತ್ತೀನಿ. ಯಾಕಂದರೆ ನಾವು ಸ್ಟೂಡೆಂಟ್ ಆಬ್ಜೆಕ್ಟ್ನಲ್ಲಿ ಬುಕ್ ರೆಕಾರ್ಡ್ಸ್ನ ತೋರಿಸಬೇಕು. ಸರಿ, ಈಗ ಇದು ತುಂಬ ಮುಖ್ಯ. ಬೇಸಿಕಲ್‌గా ಇದು ಕಸ್ಟಮ್ ಸಂಬಂಧಿತ ಲಿಸ್ಟ್ಗೆ ಸಂಬಂಧಿಸಿದ. ಆದ್ದರಿಂದ ನೀವು ಯಾವಾಗಾದರೆ ಲುಕಪ್ ಫೀಲ್ಡ್ಸ್ನ ಕ್ರಿಯೇಟ್ ಮಾಡಿರೋ ಆದ್ದರಿಂದ ಪ್ರೈಮರಿ ಆಬ್ಜೆಕ್ಟ್ನಲ್ಲಿ ಒಂದು ರಿಲೇಟೆಡ್ ಲಿಸ್ಟ್ ಅವೈಲೇಬಲ್ನಾಗ ಇರ್ತದ. ನಮ್ಮ ಸಂದರ್ಭದಲ್ಲಿ ಇದು ಸ್ಟೂಡೆಂಟ್. ತದನಂತರ ನಾವು ನೆಕ್ಸ್ಟ್ನಲ್ಲಿ ಸೆಲೆಕ್ಟ್ ಮಾಡುತ್ತೀವಿ. ಇವಾಗ ಯಾವುದರ ಪ್ರೊಫೈಲ್ಸ್ನ ವಿಸಿಬಲ್ ಮಾಡಬೇಕು ಅನ್ಕೋತಿದ್ದೀರೋ ನೀವು ಇಲ್ಲಿದ್ದ ಕ್ಲಿಕ್ ಮಾಡಿ ತದನಂತರ ನೆಕ್ಸ್ಟ್ ಮತ್ತು ಆಬ್ವಿಯಸ್‌గా ಒಂದು ನೀವು ಬುಕ್ ಲೇಔಟ್ನಲ್ಲಿ ತೋರಿಸಬೇಕು ಅಂದ್ಕೋತಿದ್ದೀರೋ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆದ್ದರಿಂದ ಸ್ಟೂಡೆಂಟ್ ಲೇಔಟ್ನಲ್ಲಿ ಇದು ಡೈರೆಕ್ಟ್ ಲಿಸ್ಟ್ನ ತೋರಿಸಬೇಕು ಅಂದರೆ ನಂತರ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕು. ತದನಂತರ ಸೇವ್ನಲ್ಲಿ ಕ್ಲಿಕ್ ಮಾಡಬೇಕು. ಮತ್ತು ನಾವು ನಮ್ಮ ಸೇಲ್ಸ್‌ಫೋರ್ಸ್ ಆರ್ಗ್‌ಗೆ ಬಂದು ಇಲ್ಲಿದ್ದ ಬುಕ್ ಆಬ್ಜೆಕ್ಟ್ಸ್ಗೆ ಹೋಗಮು. ಇದು ಆಬ್ಜೆಕ್ಟ್ನಲ್ಲಿ ಯಾವುದೇ ರೆಕಾರ್ಡ್ಸ್ ಇಲ್ಲ. ಅದಕ್ಕೆ ನಾವು ಹೊಸ ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡಮು. ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿದ್ದ ನ್ಯೂನಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ನ್ಯೂ ಮತ್ತು ನಾವು ಯಾವುದೇ ಸೀರಿಯಲ್ ನಂಬರ್ನ ಬರಮು ಮತ್ತು ಆಬ್ವಿಯಸ್‌గా ಇದು ಬಂತು ಲುಕಪ್ ರಿಲೇಶನ್‌ಶಿಪ್. ಇದನ್ನು ನಾವು ಕ್ರಿಯೇಟ್ ಮಾಡೀವಿ ಇಷ್ಟಕ್ಕೆ ಮೊದಲೇ.
ಇದು ಬುಕ್ ಬಂತು ಯಾವುದೇ ಸ್ಟೂಡೆಂಟ್ಗೆ ಸಂಬಂಧಿತ. ಲೂಯಿಸ್ ಅಂದು ಕ್ರಿಯೇಟ್ ಮಾಡಿ ಮತ್ತು ನಾವು ಸೇವ್ನಲ್ಲಿ ಕ್ಲಿಕ್ ಮಾಡುತ್ತೀವಿ. ಇವಾಗ ನಾವು ಇದು ಬುಕ್ ರೆಕಾರ್ಡ್ನಲ್ಲಿ ಲುಕಪ್ ರಿಲೇಷನ್ಶಿಪ್ಗೆ ವಿಸಿಬಲ್ ಆಗಿಯಾದ. ಯಾಕಂದರೆ ಇಲ್ಲಿ ನಾವು ಲೂಯಿಸ್ ಅನ್ನು ಕ್ರಿಯೇಟ್ ಮಾಡಿಮಿ, ಆದ್ದರಿಂದ ನಾವು ಇದು ಸ್ಟೂಡೆಂಟ್ ಆಬ್ಜೆಕ್ಟ್ ಮತ್ತೆ ಹೋಗಮು. ಲೂಯಿಸ್ನಲ್ಲಿ ಕ್ಲಿಕ್ ಮಾಡಿ ಅದನಂತರ ನಾವು ರಿಲೇಟೆಡ್ ಲಿಸ್ಟ್ಗೆ ಹೋಗಮು. ಇವಾಗ ಇದು ಬುಕ್ ಲೂಯಿಸ್ಗೆ ಸಂಬಂಧಿಸಿದ ಅಂದು ನೋಡ್ತೀವಿ. ಇದನ್ನು ಒನ್ ಟು ಮೆನಿ ರಿಲೇಷನ್ಶಿಪ್ ಅಂದು ಅಂತೀವಿ. ಇಲ್ಲಿದ್ದ ನಾವು ಲೂಯಿಸ್ನ ಸೆಲೆಕ್ಟ್ ಮಾಡಿ ಮತ್ತು ಇದು ಬುಕ್ ಆಟೋಮೆಟಿಕ್గా ಸ್ಟೂಡೆಂಟ್ ಆಬ್ಜೆಕ್ಟ್ನಲ್ಲಿ ಆ್ಯಡ್ ಆಗ್ಯದ. ಇದು ವಿಧಾನನಾಗ ಸೇಲ್ಸ್ಫೋರ್ಸ್ನಲ್ಲಿ ನೀವು ಲುಕಪ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡಿರಿ. ಆದ್ದರಿಂದ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ಗೆ ನಾವು 2 ಆಬ್ಜೆಕ್ಟ್ಸ್ನ ಚೂಸ್ ಮಾಡಮು. ಉದಾಹರಣೆಗೆ ಅದು ಬಂತು ಬುಕ್ ಮತ್ತು ಬುಕ್ ಹಿಸ್ಟ್ರೀಸ್. ನಾನು ಇದು 2 ಆಬ್ಜೆಕ್ಟ್ಸ್ ನಡುವೆ ಒಂದು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡುತ್ತೀನಿ. ಬುಕ್ನಲ್ಲಿ ಬುಕ್ ಹಿಸ್ಟ್ರೀಸ್ನ ಕ್ರಿಯೇಟ್ ಮಾಡಬೇಕು ಅನ್ಕೋತಿದ್ದೀನಿ. ಆದ್ದರಿಂದ ಇದು ಸಿನಾರಿಯೋನಾಗ ಬುಕ್ ಹಿಸ್ಟ್ರೀಸ್ನಲ್ಲಿ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನ ಕ್ರಿಯೇಟ್ ಆಗ್ತದ. ಇವಾಗ ನಾವು ಇದು ಬುಕ್ ಹಿಸ್ಟ್ರೀಸ್ಲಿದ್ದ ವರ್ಕ್ ಮಾಡುತ್ತೀವಿ. ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಗೆ ಹೋಗಿ ನ್ಯೂ ಬಟನ್ನಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ಡಾಟಾ ಟೈಪ್ಗೆ ನಾವು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನ ಚೂಸ್ ಮಾಡಮು. ಅದಕ್ಕೆ ಮೊದಲು ಇದು ಡೇಟಾ ಟೈಪ್ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದದ ಅಂದು ನೋಡಮು. ನಾವು ಇದು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ ಬಂತು ಒಂದು ಸ್ಪೆಷಲ್ ಪೇರೆಂಟ್ ಟೈಪ್ ಆಫ್ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ನ ಆಬ್ಜೆಕ್ಟ್ಸ್ ನಡುವೆ ಕ್ರಿಯೇಟ್ ಮಾಡುತ್ತದ. ಚೈಲ್ಡ್ ಅಥವಾ ಡೀಟೇಲ್ ಮತ್ತು ಇನ್ನೊಂದು ಆಬ್ಜೆಕ್ಟ್ ಪೇರೆಂಟ್ ಅಥವಾ ಮಾಸ್ಟರ್ ಎಲ್ಲ ಡೀಟೇಲ್ಸ್ ರೆಕಾರ್ಡ್ಸ್ನಲ್ಲಿ ರಿಲೇಷನ್ಶಿಪ್ ಫೀಲ್ಡ್ ಬಂತು ಅವಸರ. ಆಬ್ಜೆಕ್ಟ್ಸ್ ನಡುವೆ ಇದು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ ಬಂತು ಒಂದು ಸ್ಪೆಷಲ್ ಟೈಪ್ ಆಫ್ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡುತ್ತದ. ಇದು ಚೈಲ್ಡ್ ಅಥವಾ ಡೀಟೇಲ್ ಮತ್ತು ನಮ್ಮ ಸಿನಾರಿಯೋನಲ್ಲಿ ಇದು ಬಂತು ಬುಕ್ ಹಿಸ್ಟ್ರೀಸ್. ಮತ್ತು ಇನ್ನೊಂದು ಆಬ್ಜೆಕ್ಟ್ ಇದು ಪೇರೆಂಟ್ ಅಥವಾ ಮಾಸ್ಟರ್, ನಮ್ಮ ಸಿನಾರಿಯೋನಲ್ಲಿ ಇದು ಬಂತು ಆಬ್ವಿಯಸ್గా ಬುಕ್. ಎಲ್ಲ ಡೀಟೇಲ್ ಪೇಜ್ನಲ್ಲಿ ಇದು ರಿಲೇಷನ್ಶಿಪ್ ಫೀಲ್ಡ್ ಅವಸರ. ಇದು ರಿಲೇಷನ್ಶಿಪ್ ಫೀಲ್ಡ್ ಅವಸರ ಇರ್ತದ. ಓನರ್ಶಿಪ್ನಲ್ಲಿ ಮತ್ತು ಮಾಸ್ಟರ್ ಆಬ್ಜೆಕ್ಟ್ಸ್ ಬಂತು ಡೀಟೇಲ್ ರೆಕಾರ್ಡ್ನ ಶೇರ್ ಮಾಡಿ ಡಿಟರ್ಮೈನ್ ಮಾಡುತ್ತದ ಮತ್ತು ಇದು ಬಂತು ಬುಕ್. ಯಾವಾಗಾದರೆ ಯೂಸರ್ ಇದು ಮಾಸ್ಟರ್ ರೆಕಾರ್ಡ್ನ ಡಿಲೀಟ್ ಮಾಡಿದರೆ ಅವಾಗ ಎಲ್ಲ ರೆಕಾರ್ಡ್ಸ್ ಡಿಲೀಟ್ ಆತವ. ಯಾವಾಗಾದರೆ ನೀವು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನ ಡಿಲೀಟ್ ಮಾಡಿದರೆ ಎಲ್ಲ ಡಿಲೀಟ್ ಆಗುತ್ತದ. ಒಂದ್ಯಾಲಿ ಇದು ಪೇರೆಂಟ್ ರಿಲೇಷನ್ಶಿಪ್ ಅಥವಾ ಚೈಲ್ಡ್ ರಿಲೇಷನ್ಶಿಪ್ನಲ್ಲಿ ಇರ್ತದ. ಇದು ರೆಕಾರ್ಡ್ಸ್ 2 ಆಬ್ಜೆಕ್ಟ್ಸ್ನಲ್ಲಿ ಡಿಲೀಟ್ ಆಗುತ್ತದ. ಇದರ ಅರ್ಥ ಕೇವಲ ಒಂದರಿಂದ ಅಲ್ಲ, ಒಂದು ಆಬ್ಜೆಕ್ಟ್ ಬಂತು ಫೀಲ್ಡ್ ಆಗಿ ಕಾಣುತ್ತದ. ವಿಡಿಯೋದಲ್ಲಿ ಇನ್ನರ್ಧ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನಾನು ನಿಮಗೆ ಏನು ಹೇಳಬೇಕು ಅನ್ಕೋತಿದ್ದೀನೋ ನೀವು ಮಾಸ್ಟರ್ ರೆಕಾರ್ಡ್ನಲ್ಲಿ ಒಂದು ರೋಲಪ್ ಸಮರಿ ಫೀಲ್ಡ್ಸ್ನ ಕ್ರಿಯೇಟ್ ಮಾಡಿ ಕೋರ್ಸ್ನಲ್ಲಿ ಡೀಟೇಲ್ಸ್ನ ಸಮರೈಸ್ ಮಾಡೊచ్చు. ನಮ್ಮ ರೋಲಪ್ ಸಮರಿ ಏನು ನಾವು ಇದನ್ನು ನಂತರ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಮು. ಈಗ ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡಬೇಕು. ಇವಾಗ ಮತ್ತೆ ಲುಕಪ್ ರಿಲೇಷನ್ಶಿಪ್ ಹಾಗೆ ಇದು ಫೀಲ್ಡ್ ಯಾವುದಕ್ಕೆ ಸಂಬಂಧಿಸಿದೆ ಬುಕ್ ಹಿಸ್ಟ್ರೀಸ್ಗೆ ಯಾವುದೇ ಚೂಸ್ ಮಾಡ್ಕೊನಮು. ಇಲ್ಲಿದ್ದ ರಿಲೇಟೆಡ್ ಟೂನಲ್ಲಿ ನಾವು ಬುಕ್ ಹಿಸ್ಟ್ರೀಸ್ನ ಚೂಸ್ ಮಾಡ್ಕೊನಮು. ಬುಕ್ಸ್ನ ಚೂಸ್ ಮಾಡ್ಕೊಬೇಕು. ಇದು ಬುಕ್ ಹಿಸ್ಟ್ರೀಸ್ ಬುಕ್ಸ್ಗೆ ಸಂಬಂಧಿಸಿದೆ. ಇದರಿಂದ ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ಸ್ಟೆಪ್ 3ನಲ್ಲಿ ಫೀಲ್ಡ್ ಲೇಬಲ್ಗೆ ಹೆಸರು ಬಂತು ಯಾವುದೇ ಇರ್ತದ. ನಾವು ಬುಕ್ನ ಚೂಸ್ ಮಾಡಮು ಯಾಕಂದರೆ ಬುಕ್ ಆಬ್ಜೆಕ್ಟ್ಸ್ನಲ್ಲಿ ಬುಕ್ ಹಿಸ್ಟ್ರೀಸ್ನ ತೋರಿಸಬೇಕು. ಅದಕ್ಕೆ ನಾನು ಇದು ಹೆಸರು ಇಕ್ಕುತ್ತೀನಿ ಮತ್ತು ಚೈಲ್ಡ್ ರಿಲೇಷನ್ಶಿಪ್ ಹೆಸರು ಏನೂ ಇರ್ತದ ಇದು ಬಂತು ಬುಕ್ ಹಿಸ್ಟ್ರೀಸ್ ಮತ್ತು ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡುರಿ. ಒಂದ್ಯಾಲಿ ನೀವು ಸ್ಪೆಸಿಫಿಕ್ ಪ್ರೊಫೈಲ್ನಲ್ಲಿ ತೋರಿಸಬೇಕು ಅನ್ಕೋತಿದ್ದೀರಿ ನೀವು ಸೆಲೆಕ್ಟ್ ಅಥವಾ ಡಿಸೆಲೆಕ್ಟ್ ಮಾಡ್ಕೊನೊచ్చు ಮತ್ತು ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡುರಿ. ಆದ್ದರಿಂದ ಲುಕಪ್ ರಿಲೇಷನ್ಶಿಪ್ನಲ್ಲಿ ನಾವು ಇದನ್ನು ಚೂಸ್ ಮಾಡೊచ్చు ಅಥವಾ ಮಾಡಬಾರ್ದ. ಒಂದ್ಯಾಲಿ ಇದು ಫೀಲ್ಡ್ನ ಬೇರೆ ಆಬ್ಜೆಕ್ಟ್ಸ್ನಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದರೆ ಆದರೆ ಇಲ್ಲಿ ಇದು ಕಂಪಲ್ಸರಿ ಮತ್ತು ಇದು ಮ್ಯಾಂಡೇಟರಿ. ಇದು ಏನಂದು ಹೇಳ್ತದ ಅಂದರೆ ಇದು ಪೇಜ್ ಲೇಔಟ್ಸ್. ಇದು ಬಂತು ಫೀಲ್ಡ್ನ ವ್ಯೂ ಮಾಡ್ತದ ಏಕೆಂದರೆ ಇದು ಬಂತು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್. ಇದು ಫೀಲ್ಡ್ ಅವಸರ. ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ಗೆ ಸೇಮ್ ಆಬ್ಜೆಕ್ಟ್ಸ್ನಾಗ ಬುಕ್ ಹಿಸ್ಟ್ರೀಸ್ ಲೇಔಟ್ನಲ್ಲಿ ಆ್ಯಡ್ ಮಾಡಲಿಕ್ಕೆ ಇದು ನೆಸಸರಿ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದ್ದದ ಅಲ್ಲ. ಆದರೆ ಇವಾಗ ನಾವು ಇಲ್ಲಿ ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ನಾವು ಬುಕ್ ಲೇಔಟ್ನಲ್ಲಿ ಬುಕ್ ಹಿಸ್ಟ್ರೀಸ್ ಸಂಬಂಧಿಸಿದ ರಿಲೇಟೆಡ್ ಬುಕ್ ಹಿಸ್ಟ್ರೀಸ್ ಲಿಸ್ಟ್ನ ಏನು ತೋರಿಸಬೇಕು ಅನ್ಕೋತಿದ್ದೀರೋ ಅದನ್ನು ನಾವು ಚೂಸ್ ಮಾಡ್ಕೊನೊచ్చు ಇಲ್ಲಿ ಮಾಡ್ಕೊಬೇಕು.
ಇದನ್ನ ನಾನು ಹಿಂಗನೆ ಇಕ್ಕಿ ಬುಕ್ ಆಬ್ಜೆಕ್ಟ್ನಲ್ಲಿ ಬುಕ್ ಹಿಸ್ಟ್ರಿ ಸಂಬಂಧಿಸಿದ ಲಿಸ್ಟ್ನ ತೋರಿಸಬೇಕು ಅನ್ಕೋತಿದ್ದೀನಿ ಮತ್ತು ಸೇವ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಇವಾಗ ಬುಕ್ ಹಿಸ್ಟ್ರೀಸ್ ಆಬ್ಜೆಕ್ಟ್ಸ್ಗೆ ಹೋಗಮು ಮತ್ತು ನಾವು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಮು. ಇದು ಬಂತು ಬುಕ್ ಹಿಸ್ಟ್ರಿ ಹೆಸರು. ಉದಾಹರಣೆಗೆ ಸೋಲ್ಡ್ ಔಟ್. ನೀವು ಯಾವುದೇ ಹಿಸ್ಟ್ರಿ ಸಂಬಂಧಿಸಿದ ಬುಕ್ನ ಆ್ಯಡ್ ಮಾಡೊచ్చు. ಯಾವುದೇ ಬುಕ್ ಸೋಲ್ಡ್ ಔಟ್ ಆಯ್ದ ಏಕೆಂದರೆ ಬುಕ್ ಆಬ್ಜೆಕ್ಟ್ನಲ್ಲಿ ಏನೂ ರೆಕಾರ್ಡ್ ಇಲ್ಲ. ಆದರೆ ನಾವು ಕ್ವಿಕ್ಗ ಒಂದು ಬುಕ್ನ ಕ್ರಿಯೇಟ್ ಮಾಡಮು ಮತ್ತು ಸೀರಿಯಲ್ ನಂಬರ್ಗೆ ಮೀಟ್ ಆದವು ಕ್ರಿಯೇಟ್ ಮಾಡಮು. ಮತ್ತು ಇದು ಸ್ಟೂಡೆಂಟ್ ರೆಕಾರ್ಡ್ ಬಂತು ಜಾರ್ಜ್ ಅಥವಾ ಮತ್ತೆ ಲೂಯಿಸ್ ಅಂದು ಇರೊచ్చు. ಮತ್ತು ನಾವು ಸೇವ್ನಲ್ಲಿ ಕ್ಲಿಕ್ ಮಾಡಮು. ತದನಂತರ ಸೋಲ್ಡ್ ಔಟ್. ತದನಂತರ ನಾವು ಬುಕ್ಸ್ಗೆ ಹೋಗಮು ಮತ್ತು ಇದು ಬುಕ್ಸ್ನಲ್ಲಿ ಇದ್ದ ಬುಕ್ ರೆಕಾರ್ಡ್ಸ್. ಇದು ಬುಕ್ ರೆಕಾರ್ಡ್ಸ್ನಲ್ಲಿ ರಿಲೇಟೆಡ್ ಲಿಸ್ಟ್ಗೆ ಹೋಗಮು. ಇಲ್ಲಿ ಕೆಳಗ ನೀವು ಬುಕ್ ಹಿಸ್ಟ್ರೀಸ್ ಸೋಲ್ಡ್ ಔಟ್ ಆಗ್ಯದ ಅಂದು ನೋಡ್ತೀರಿ. ನೀವು ಮತ್ತೆ ಬುಕ್ ಹಿಸ್ಟ್ರೀಸ್ಗೆ ಹೋಗಬೇಕು ಅಂದು ಸ್ಪೆಸಿಫಿಕ್గా ಏನೂ ಇಲ್ಲ. ನೀವು ಇದು ಬುಕ್ಗೆ ಹೋಗಿ ಮತ್ತು ನೀವು ಇದು ಸೋಲ್ಡ್ ಔಟ್ ಆಯ್ದ ಅಂದು ನೋಡೊచ్చు. ಇಷ್ಟಕ್ಕೆ ಮೊದಲು ನಾವು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಡಿಸ್ಕಸ್ ಮಾಡಿ ಮೇಲೆ ಒಂದಲ್ಲಿ ನೀವು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಯಾವುದೇ ರೆಕಾರ್ಡ್ಸ್ನ ಡಿಲೀಟ್ ಮಾಡಿದರೆ ನಂತರ ಇದು 2 ಕಸ್ಟಮ್ ಆಬ್ಜೆಕ್ಟ್ಸ್ನಲ್ಲಿ ಡಿಲೀಟ್ ಆಗುತ್ತದೆ. ಇದು ಲುಕಪ್ ರಿಲೇಷನ್ಶಿಪ್ಗೆ ಮತ್ತು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ಗೆ ಬಂತು ಮೇಜರ್ ಡಿಫ್ರೆನ್ಸ್. ಇವಾಗ ನಾನು ನಿಮಗೆ ಇದು ಹೆಂಗೆ ದೌದ ಮಾಡ್ತದೆ ಅಂದು ತೋರಿಸ್ತೀನಿ. ಇವಾಗ ಮತ್ತೆ ನಾನು ಸ್ಟೂಡೆಂಟ್ ಆಬ್ಜೆಕ್ಟ್ಸ್ಗೆ ಹೋಗಿರೆ ಇಲ್ಲಿ ಇದು ಪೇಜ್ನಲ್ಲಿ ನಾವು ಲುಕಪ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡಿಮಿಯಲ್ಲ. ಮತ್ತು ನಮಗೆ ಗೊತ್ತು ಏನಂದರೆ ಇದು ಬುಕ್ ಬಂತು ಲೂಯಿಸ್ಗೆ ಸಂಬಂಧಿಸಿದ ಅಂದು. ಮತ್ತು ನಾವು ಸ್ಟೂಡೆಂಟ್ ಆಬ್ಜೆಕ್ಟ್ಸ್ಗೆ ಹೋಗಿರೆ ನಾನು ಇಲ್ಲಿದ್ದ ಲೂಯಿಸ್ ರೆಕಾರ್ಡ್ನ ಡಿಲೀಟ್ ಮಾಡಿರೆ ಮತ್ತೆ ನಾನು ಬುಕ್ಸ್ಗೆ ಮತ್ತೆ ಹೋಗಿರೆ ಇಲ್ಲಿ ನೀವು ನೋಡೊచ్చు ಇದು ಬುಕ್ ಡಿಲೀಟ್ ಆಗಿಲ್ಲ ಅಂದು. ಆದರೂ ಇದು ಸ್ಟೂಡೆಂಟ್ ಲೂಯಿಸ್ ಸ್ಟೂಡೆಂಟ್ ಆಬ್ಜೆಕ್ಟ್ಸ್ನಲ್ಲಿ ಡಿಲೀಟ್ ಹಾಗೇನಾ, ಆದರೂ ಇದು ಹಾಗೆಯೇ ಇರ್ತದೆ. ಆದರೆ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ನಾವು ಇದನ್ನು ನೋಡಿರೆ ಇದನ್ನು ಕ್ಲಿಕ್ ಮಾಡುತ್ತೀನಿ ಮತ್ತು ಇದು ಬುಕ್ ಹಿಸ್ಟ್ರಿ ಬಂತು ಸೋಲ್ಡ್ ಔಟ್ ಆಗ್ಯದ. ಆದ್ದರಿಂದ ಒಂದ್ಯಾಲಿ ಇದು ಬುಕ್ನ ಡಿಲೀಟ್ ಮಾಡಿರೆ ಸರಿ ಇದು ಬುಕ್ ಹಿಸ್ಟ್ರಿ ಬಂತು. ಸಾರಿ ಇದು ಬುಕ್ ಹಿಸ್ಟ್ರಿ ಡಿಲೀಟ್ ಆಗುತ್ತದೆ ಏಕೆಂದರೆ ನಾವು ಇದು ಬುಕ್ನಲ್ಲಿ ಇದು ರೆಕಾರ್ಡ್ನ ಡಿಲೀಟ್ ಮಾಡಿಮಿ. ಇದು ಬಂತು ಲುಕಪ್ ರಿಲೇಷನ್ಶಿಪ್ಗೆ ಮತ್ತು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ಗೆ ಮೇಜರ್ ಡಿಫರೆನ್ಸ್. ಸೇಲ್ಸ್ಫೋರ್ಸ್ ಆರ್ಗ್ನಲ್ಲಿ ಇದು ಫೀಲ್ಡ್ಸ್ನ ಕ್ರಿಯೇಟ್ ಮಾಡುವಾಗ ಜಾಸ್ತಿ ಕೇರ್ಫುಲ್గా ಇರಬೇಕು. ಏಕೆಂದರೆ ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ನಲ್ಲಿ ಇದು ಒಂದಕ್ಕೆ ಒಂದು ಡಿಪೆಂಡೆಂಟ್ ಆಗಿ ಇರ್ತದೆ. ಆದ್ದರಿಂದ ಒಂದಲ್ಲಿ ನೀವು ಒಂದು ಡಿಪೆಂಡೆಂಟ್ನ ಡಿಲೀಟ್ ಮಾಡಿದರೆ ನಂತರ ಇನ್ನೊಂದು ಡಿಪೆಂಡೆಂಟ್ ಡಿಲೀಟ್ ಆಗುತ್ತದೆ. ಏಕೆಂದರೆ ಇದು ಲುಕಪ್ ರಿಲೇಷನ್ಶಿಪ್ನಲ್ಲಿ ಇದು ಆಬ್ಜೆಕ್ಟ್ಸ್ ಬಂತು ಒಂದಕ್ಕೆ ಒಂದು ಡಿಪೆಂಡೆಂಟ್ ಆಗಿ ಇರಕ್ಕಿಲ್ಲ. ಒಂದ್ಯಾಲಿ ನೀವು ಯಾವುದೇ ರೆಕಾರ್ಡ್ಸ್ನಲ್ಲಿ ಯಾವುದೇ ಆಬ್ಜೆಕ್ಟ್ಸ್ನ ಡಿಲೀಟ್ ಮಾಡಿದರೆ ಇಲ್ಲಿ ಅಷ್ಟು ಡಿಫ್ರೆನ್ಸ್ ಏನೂ ತೋರಿಸೋಕ್ಕಿಲ್ಲ. ಹಾಗಾದರೆ ಇವತ್ತಿಗೆ ಇಷ್ಟೇ ಲುಕಪ್ ರಿಲೇಷನ್ಶಿಪ್ ಮತ್ತು ಮಾಸ್ಟರ್ ಡೀಟೇಲ್ ರಿಲೇಷನ್ಶಿಪ್ಗೆ ಇದ್ದ ಡಿಫ್ರೆನ್ಸ್ ಏನೋ ನಿಮಗೆ ಅರ್ಥ ಆಯ್ತಾ ಅಂದು ಅನ್ಕೋತಿದ್ದೀನಿ. ಈ ದಿನಕ್ಕೆ ಇಷ್ಟೇ. ಒಂದ್ಯಾಲಿ ಇದು ವಿಡಿಯೋ ನಿಮಗೆ ನಚ್ಚಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿರಿ. ನಾನು ನಿಮಗೆ ಇನ್ನೂ ಒಳ್ಳೆ ಕಂಟೆಂಟ್ನ ಕೊಡ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಹಿಟ್ ಮಾಡಿರಿ. ಏನೇನೋ ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಗುಡ್ ಬೈ. ಟೇಕ್ ಕೇರ್.